ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮೋತ್ಸವ ಸಂಭ್ರಮ ಮೇಳೈಸಿದೆ. ಶ್ರೀರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೂ ಕೇವಲ 6 ದಿನ ಮಾತ್ರ ಬಾಕಿ ಇರುವಂತೆ ಅಧಿಕೃತ ಪೂಜಾ ಕೈಂಕರ್ಯಕ್ಕೆ ಇವತ್ತು ವಿದ್ಯುಕ್ತ ಚಾಲನೆ ದೊರೆಯಿತು. ಇವತ್ತಿನಿಂದ ಜನವರಿ 22ರವರೆಗೆ ನಿರಂತರವಾಗಿ ಅಯೋಧ್ಯೆಯಲ್ಲಿ ವಿಶೇಷ ಪೂಜೆ, ಧಾರ್ಮಿಕ ಚಟುವಟಿಕೆಗಳು ನೆರವೇರ್ತಾ ಇದೆ. ನಾಳೆ ಬಾಲರಾಮನ ಮೂರ್ತಿ ದೇಗುಲದ ಆವರಣವನ್ನು ಹೊಕ್ಕು ನಾಡಿದ್ದು ಗರ್ಭಗುಡಿ ಪ್ರವೇಶ ಮಾಡುತ್ತೆ. ಜನವರಿ 22ರಂದು ಶಾಸ್ತ್ರೋಕ್ತವಾಗಿ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನೆರವೇರುತ್ತೆ. ರಾಮಲಲ್ಲಾಗೆ 108 ದ್ರವ್ಯ ವಸ್ತುಗಳಿಂದ ಮಹಾ ಅಭಿಷೇಕ ನೆರವೇರುತ್ತೆ. ನಿಜಕ್ಕೂ ಇದನ್ನೆಲ್ಲ ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ನಮ್ಗೆ ನಿಜಕ್ಕೂ 22ನೇ ತಾರೀಕು ಒಂದು ಹಬ್ಬ ಅಂತಾನೆ ಹೇಳಬಹುದು. ಪ್ರತಿಯೊಬ್ರು ಕೂಡ ನೋಡಿ, ಅಲ್ಲಿ ಬರೀ ಹಿಂದೂಗಳಷ್ಟೇ ಅಲ್ಲ, ಎಲ್ಲಾ ಧರ್ಮದವರು ಕೂಡ ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಮುಂದೆ ನೋಡ್ತಾ ಇದ್ದಾರೆ. ನಿಜಕ್ಕೂ ಇದು ನಾವು ಖುಷಿ ಪಡುವಂತ ವಿಚಾರ. ಇಡೀ ದೇಶವನ್ನೇ ಒಗ್ಗೂಡಿಸುವಂತ ಒಂದು ದಿನ ಅಂತ 22ನೇ ತಾರೀಕು. ಸುಮಾರು 5 ಶತಮಾನಗಳಿಂದ ಕಾಯ್ತಾ ಇದ್ದಂಥ ದಿನ 22ನೇ ತಾರೀಕು ಬಂದೇ ಬಿಟ್ಟಿದೆ. ಅದು ಎಷ್ಟೋ ಜನಕ್ಕೆ ಇವತ್ತಿಗೂ ಕೂಡ ಮಿರಾಕಲ್ ಅನ್ನಿಸ್ತಾ ಇದೆ. ಹೌದಾ, ನಡೀತಾ ಇರೋದು ಹೌದಾ ಅಂತ ಅನ್ನಿಸ್ತಾ ಇದೆ. ಆದರೆ ಇದು ನಿಜ, ಆಗ್ತಾ ಇರೋದು ಕೂಡ ನಿಜ. ನಿನ್ನೆಯಿಂದ ಅಂದರೆ ಇವತ್ತಿನಿಂದ ಒಟ್ಟು 7 ದಿನ ಇತ್ತು, ಇನ್ನು ಇವತ್ತಿನಿಂದ 6 ದಿನ ಪೂಜಾ ಕೈಂಕರ್ಯಗಳು, ಧಾರ್ಮಿಕ ವಿಧಿವಿಧಾನಗಳು ನೆರವೇರ್ತಾ ಇದೆ. ಏನೆಲ್ಲ ಧಾರ್ಮಿಕ ವಿಧಿವಿಧಾನಗಳು? ಪ್ರಾಯಶ್ಚಿತ ಸಮಾರಂಭ ಟ್ರಸ್ಟ್ನ ನಾಮಾಂಕಿತ ಸದಸ್ಯರು ಇವತ್ತು ಮಾಡಿದ್ರು. ಇವತ್ತಿನಿಂದ ಧಾರ್ಮಿಕ ಜೊತೆಗೆ ಸಾಂಪ್ರದಾಯಿಕವಾದಂಥ ಒಂದಷ್ಟು ಪೂಜಾ ಕೈಂಕರ್ಯಗಳು ಇವತ್ತಿನಿಂದ ಆರಂಭ ಆಗ್ತವೆ. ಹಾಗಾಗಿ ಪ್ರಾಯಶ್ಚಿತ ಸಮಾರಂಭ ಇವತ್ತು ನಡೆಯಿತು. ಸರಯೂ ನದಿಯಲ್ಲಿ ದಶವಿಧ ಸ್ನಾನವನ್ನು ಮುಗಿಸಿ ವಿಷ್ಣು ಪೂಜೆಯನ್ನು ಮಾಡಲಾಯಿತು. ಗೋದಾನ ಕಾರ್ಯಕ್ರಮವೂ ಕೂಡ ಆಯಿತು. ನಾಳೆ ಬಾಲರಾಮನ ರೂಪದಲ್ಲಿರುವ ನೂತನ ರಾಮಲಲ್ಲಾ ವಿಗ್ರಹದ ಮೆರವಣಿಗೆಯನ್ನು ಮಾಡುತ್ತಾರೆ. ಮಂಗಳ ಕಲಶದಲ್ಲಿ ಸರಯೂ ನದಿಯಲ್ಲಿ ಆ ಜಲವನ್ನು ತುಂಬಿಸಿ ಕಲಶದ ಅಭಿಷೇಕವನ್ನು ಮಾಡ್ತಾರೆ. ಮಂಗಳ ಕಲಶದಲ್ಲಿ ಸರಯೂ ನದಿ ಜಲ ತುಂಬಿಸಿ ಮೆರವಣಿಗೆಯಲ್ಲೂ ಕೂಡ ಭಕ್ತರು ಭಾಗಿಯಾಗ್ತಾರೆ. ಜನವರಿ 18ರಂದು ಗಣೇಶ ಅಂಬಿಕಾ ಪೂಜೆಯೊಂದಿಗೆ ಪೂಜಾ ವಿಧಿವಿಧಾನ ಆರಂಭ ಆಗುತ್ತೆ. ವರುಣ ಮತ್ರಿಕಾ ಪೂಜೆ, ಬ್ರಾಹ್ಮಿಣ್ ವರನ್, ವಾಸ್ತು ಸೇರಿದಂತೆ ವಿವಿಧ ಪೂಜೆಗಳು ನಡೀತವೆ. ಜನವರಿ 19ರಂದು ಅಗ್ನಿ ನವಗ್ರಹ ಸ್ಥಾಪನೆ ಮತ್ತು ಹವನ ಪೂಜಾ ಕಾರ್ಯಕ್ರಮ ನಡೆಯುತ್ತೆ. ಜನವರಿ 20ರಂದು ಸರಯೂ ನದಿಯ ಪವಿತ್ರ ಜಲದಿಂದ ರಾಮ ಮಂದಿರದ ಗರ್ಭಗುಡಿಯ ಶುದ್ಧೀಕರಣ ನಡೆಯುತ್ತೆ. ಶುದ್ಧಿ ಕಾರ್ಯದ ನಂತರ ವಾಸ್ತು, ಶಾಂತಿ, ಅನ್ನದಾನ ಮುಂತಾದ ಕಾರ್ಯಕ್ರಮಗಳಿರ್ತವೆ. 21ನೇ ತಾರೀಕು ನೂತನ ರಾಮಲಲ್ಲಾ ವಿಗ್ರಹಕ್ಕೆ 125 ಕಲಶಗಳೊಂದಿಗೆ ದೈವಿಕ ಪೂಜೆಯನ್ನು, ಸ್ನಾನವನ್ನು ಮಾಡಿಸಲಾಗುತ್ತೆ, ಮಜ್ಜನವನ್ನು ಮಾಡಿಸಲಾಗುತ್ತೆ. ಇನ್ನು ಜನವರಿ 22ರಂದು ಬೆಳಗ್ಗೆ ರಾಮಲಲ್ಲಾ ಮೂರ್ತಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಮಧ್ಯಾಹ್ನ ರಾಮಮೂರ್ತಿಗೆ ಅಭಿಷೇಕ ಇರುತ್ತೆ. ಪ್ರಧಾನಿ ಮೋದಿಯವರು ರಾಮಲಲ್ಲಾ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಇಷ್ಟು ಕಾರ್ಯಕ್ರಮಗಳು ಇವತ್ತಿನಿಂದ, ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತಿನಿಂದ ಆರಂಭ ಆಗಿದೆ. ಇದು ಒಂದು ಕಡೆ. ಎರಡನೇ ಕಡೆ ನಾವು ಮಾತಾಡಲೇಬೇಕು. ಏನು ಅಂತಾದರೆ, ಸುಮಾರು 5 ಶತಮಾನಗಳ ಹೋರಾಟ ಅಂತ ಆಗಲೇ ಹೇಳ್ತೀವಿ. ಈ ಹೋರಾಟದ ಹಿಂದೆ ಸಾಕಷ್ಟು ಜನ ಇದ್ದಾರೆ. ಹೋರಾಟಕ್ಕೆ ಮಹತ್ವ ಕೂಡ ಇದೆ. ಇಡೀ ನೀವು ವಿಶ್ವದಲ್ಲಿ ಘನಘೋರ ಅಂತ ಹೇಳಿದಾಗ ಮೊದಲು ನಿಮ್ಮ ಕಣ್ಣ ಮುಂದೆ ಬರೋದು ಹಿಟ್ಲರ್. ಆ ಹಿಟ್ಲರ್ ಯಹೂದಿಗಳ ಮೇಲೆ ಮಾಡಿದಂಥ ಮಾರಣ ಹೋಮ ಮೊದಲು ಕಣ್ಣ ಮುಂದೆ ಬರುತ್ತೆ. ಅದಾದ ಬಳಿಕ ಉತ್ತರ ಅಮೇರಿಕಾದ ತನ್ನ ಮೂಲ ನಿವಾಸಿಗಳ ಮೇಲೆ ಮೆರೆದಂಥ ದೌರ್ಜನ್ಯ, ಕಾಂಬೋಡಿಯಾದಲ್ಲಿ ಏನಾಯಿತು ಅದು ಕೂಡ ಗಮನಿಸ್ತೀವಿ. ಇದೆಲ್ಲವೂ ಕೂಡ ಅದಾದ ಮೇಲೆ ವಿಶ್ವಯುದ್ಧದಲ್ಲಿ ಏನಾಯಿತು, ನರಮೇಧ ಇತ್ಯಾದಿ 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 ಇವೆಲ್ಲವನ್ನು ವಿಶ್ವ ಇವತ್ತು ಘನಘೋರ ಅಂಥೇಳಿ ಹೇಳುತ್ತೆ. ಆದರೆ ಸುಮಾರು 800 ವರ್ಷಗಳಲ್ಲಿ ಭಾರತದ ಮೇಲಾದ ದೌರ್ಜನ್ಯ, ನಮ್ಮ ಸಂಸ್ಕೃತಿ ಸಂಪ್ರದಾಯದ ಮೇಲಾದ ದೌರ್ಜನ್ಯ ವಿಶ್ವದ ಬೇರೆ ಯಾವ ದೇಶದಲ್ಲೂ ನಡೆದೇ ಇಲ್ಲ. ಒಟ್ಟು 3 ಲಕ್ಷ ಜನ, ಇದನ್ನು ಯಾರು 1, 2, 3 ಅಂತ ಲೆಕ್ಕ ಹಾಕಿದ್ದಲ್ಲ. ಆದರೆ ಮಾಮೂಲಾಗಿ ಹೇಳೋದು 3 ಲಕ್ಷ ಅಂತ, ಅದಕ್ಕಿಂತಲೂ ಹೆಚ್ಚು ಜನರ ಮಾರಣ ಹೋಮ ಆಗಿದೆ. ಕೇವಲ ನಮ್ಮ ಸಂಸ್ಕೃತಿಯ ಸ್ಥಾಪನೆಗೆ, ಕೇವಲ ನಮ್ಮ ಸಂಸ್ಕೃತಿ ಸಂಪ್ರದಾಯದ ಉಳಿವಿಗೆ 3 ಲಕ್ಷ ಜನ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ 800 ವರ್ಷಗಳಲ್ಲಿ. ಹಾಗಾಗಿ ಇವತ್ತಿಗೂ ಹೇಳ್ತೀವಿ, ಇಂಥ ಘನಘೋರ ಘಟನೆ ವಿಶ್ವದ ಬೇರೆಲ್ಲೂ ಆಗಿಲ್ಲ, ನಮ್ಮಲ್ಲಿ ಆಗಿದೆ. ಅದು ಬರವಣಿಗೆಯಲ್ಲಿ ಇಲ್ಲ, ಜನರಿಗೆ ಗೊತ್ತಾಗಿಲ್ಲ. ಇವತ್ತಿಗೂ ರಾಮನನ್ನು ಯಾಕೆ ಅಲ್ಲಿಡಬೇಕು, ದೇವಸ್ಥಾನವನ್ನು ಯಾಕೆ ಮಾಡಬೇಕು, ಯಾಕೆ ಅಲ್ಲೊಂದು ವೃದ್ಧಾಶ್ರಮ ಕಟ್ಟಬಾರ್ದು, ಯಾಕೆ ಅಲ್ಲೊಂದು ಆಸ್ಪತ್ರೆ ಕಟ್ಟಬಾರ್ದು ಅಂತ ಹೇಳುವಂಥವರು ಕೂಡ ಇದ್ದಾರೆ. ಓಕೆ ಈಗ ರಾಮಪಥದಿಂದ ಅಂದರೆ ಅಯೋಧ್ಯ ರಾಮಪಥದಿಂದ ನಮ್ಮ ಪ್ರತಿನಿಧಿ ವಿಕ್ರಮ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ವಿಕ್ರಮ್, ಮೊದಲನೇ ದಿನ ಸಾಕಷ್ಟು ಪೂಜಾ ಕೈಂಕರ್ಯಗಳು ಇವತ್ತು ನೆರವೇರಿತು. ಹೇಗಿತ್ತು ಬೆಳಗ್ಗೆಯಿಂದ? ಕ್ವಿಕ್ ಆಗಿ ರೌಂಡ್ ಅಪ್ ಮಾಡೋಕ್ಕಾಗುತ್ತಾ? ಮತ್ತು ನಾಳೆ ಏನೆಲ್ಲ ಕಾರ್ಯಕ್ರಮಗಳು ಇರುತ್ತೆ? ಶ್ವೇತಾ,
ಪ್ರಮುಖವಾಗಿ ಇವತ್ತಿಂದ ಧಾರ್ಮಿಕ ವಿಧಿವಿಧಾನಗಳ ಕಾರ್ಯಕ್ರಮ ಇವತ್ತು ರಾಮ ಮಂದಿರದ ಆವರಣದಲ್ಲಿ ಪ್ರಾರಂಭಗೊಂಡಿರ್ತಕ್ಕಂಥದ್ದು. ಜನವರಿ 22 ಅಂದ್ರೆ ಇನ್ನು ಕೆಲವೇ ದಿನಗಳು ಬಾಕಿ ಇರತಕ್ಕಂಥದ್ದು ರಾಮ ಮಂದಿರ ಉದ್ಘಾಟನೆ ಹಾಗೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ. ಸೊ ಈ ಹಿನ್ನೆಲೆ ಇವತ್ತಿನಿಂದ ಈ ಒಂದು ಕಾರ್ಯಕ್ರಮಗಳು ಧಾರ್ಮಿಕ ವಿಧಿವಿಧಾನಗಳು ಪ್ರಾರಂಭಗೊಂಡಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ನಾಳೆ ಪ್ರಮುಖವಾಗಿ ಅಂದ್ರೆ ಇವತ್ತು ಧರ್ಮಕುಟಿಯ ತಪಸ್ಸು ನಡೆದಿರ್ತಕ್ಕಂಥದ್ದು, ಹಾಗೆ ಪೂಜೆ ಮತ್ತೆ ಜನವರಿ 22ರಂದು ನಡೆಯುವಂತಹ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಂತಹ ತೊಂದರೆ ಮತ್ತೆ ಅಡ್ಡಿ ಉಂಟಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ಇಲ್ಲಿ ಸಾಕಷ್ಟು ಹೋಮ ಹವನಗಳು ಕೂಡ ನಡೆದಿರ್ತಕ್ಕಂಥದ್ದು. 108 ಯಜ್ಞಕುಂಡಗಳನ್ನ ಸ್ಥಾಪನೆ ಮಾಡಿ ಅಲ್ಲಿ ಹೋಮ ಹವನಗಳನ್ನು ಕೂಡ ಮಾಡಲಾಗಿದೆ. ಇನ್ನು ಉಳಿದಂತೆ ನಾಳೆ ಬಹಳ ಪ್ರಮುಖವಾದಂತಹ ಒಂದು ಘಟ್ಟ, ಯಾಕಂದ್ರೆ ಬಾಲರಾಮನ ಒಂದು ವಿಗ್ರಹ ಏನಿರ್ತಕ್ಕಂಥದ್ದು ಅದನ್ನ ದೇವಾಲಯದ ಆವರಣದಾಗೆ ಒಳಗೆ ತರುವಂತಹ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಯಾಕಂದ್ರೆ ಇಷ್ಟು ದಿವಸದವರೆಗೂ ಕೂಡ ಈಗಾಗಲೇ 3 ಜನ ಶಿಲ್ಪಿಗಳು ಕೆತ್ತಿರ್ತಕ್ಕಂತಹ ವಿಗ್ರಹಗಳಲ್ಲಿ ಯಾರ್ದು ಸೆಲೆಕ್ಟ್ ಆಗುತ್ತೆ ಅನ್ನೋ ಒಂದು ಕುತೂಹಲ ಕೂಡ ಇತ್ತು. ನಿನ್ನೆ ಅದರ ಬಗ್ಗೆಯೂ ಕೂಡ ಸ್ಪಷ್ಟತೆ ಸಿಕ್ಕಾಗಿದೆ. ಸೊ ಈಗಾಗಲೇ ನಮ್ಮ ಕರ್ನಾಟಕದ ಅರುಣ್ ಯೋಗಿರಾಜ್ ಅವರು ಕೆತ್ತಿರ್ತಕ್ಕಂತಹ ಶಿಲ್ಪ, ಒಂದು ರಾಮನ ಶಿಲ್ಪ ಏನಿರ್ತಕ್ಕಂಥದ್ದು ಅದನ್ನೇ ಈಗಾಗಲೇ ಫೈನಲ್ ಮಾಡಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ನಾಳೆ ಆ ಒಂದು ಕೆತ್ತನೆಯನ್ನ ಈ ರಾಮ ಮಂದಿರದ ಒಳಗೆ ತರಲಾಗತ್ತೆ. ಇನ್ನು ಉಳಿದಂತಹ ಪ್ರಕ್ರಿಯೆಗಳು ಬೇರೆ ಬೇರೆ ರೀತಿಯಂತಹ ಪೂಜೆಗಳು, ಅಧಿವಾಸ ಪೂಜೆಗಳು ಅಂತ ಏನ್ ಕರೆಯಲಾಗತ್ತೆ, 12 ಅಧಿವಾಸ ಪೂಜೆಗಳನ್ನ ನಾಳೆಯಿಂದ ನಡೆಸೋಕೆ ಈಗಾಗಲೇ ರಾಮ ಮಂದಿರ ಟ್ರಸ್ಟ್ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅದು ಸಹಜ ಕೂಡ. ಯಾವುದೇ ರೀತಿಯಂತಹ ಒಂದು ಮಂದಿರ ಉದ್ಘಾಟನೆ ಆಗ್ಲಿ ಅಥವಾ ಯಾವುದೇ ದೇವರ ಪ್ರತಿಷ್ಠಾಪನೆ ಆಗ್ಲಿ ಅಂತ ಒಂದು ಸಮಯದಲ್ಲಿ ಈ ರೀತಿಯಂತಹ ಪೂಜಾ ಕೈಂಕರ್ಯಗಳು ಸಹಜವಾಗಿ ಇದ್ದೇ ಇರುತ್ತೆ. ಅದೇ ರೀತಿ ಈ ಒಂದು ರಾಮ ಮಂದಿರದಲ್ಲೂ ಕೂಡ ನಡೀತಾ ಇರುವಂತದ್ದು. ಪ್ರಮುಖವಾಗಿ ನಾಳೆ ಒಂದಿಷ್ಟು ಬದಲಾವಣೆ ಆಗುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಈ ಹಿಂದೆ ನಿರ್ಧಾರ ಮಾಡಿದಂತೆ ಏನು ರಾಮನ ಮೂರ್ತಿ ದೇವಾಲಯದ ಆವರಣ ಮಾತ್ರ ಅಲ್ಲ, ಇಡೀ ಅಯೋಧ್ಯ ಅಂದ್ರೆ ರಾಮ ಮಂದಿರದಿಂದ ಸುಮಾರು ಸರಯೂ ನದಿಗೆ ಸುಮಾರು 4 ರಿಂದ 5 ಕಿಲೋಮೀಟರ್ ಅಂತರ ಇರತಕ್ಕಂಥದ್ದು. ಅಲ್ಲಿವರೆಗೂ ಕೂಡ ಒಂದಿಷ್ಟು ಮೆರವಣಿಗೆಯನ್ನ ಮಾಡಬೇಕು ಅಂತೇಳಿ ಈ ಹಿಂದೆ ತೀರ್ಮಾನವನ್ನು ಮಾಡಲಾಗಿತ್ತು. ಆದ್ರೆ ಸೆಕ್ಯೂರಿಟಿ ರೀಸನ್ಗೋಸ್ಕರ ಕೇವಲ ಮಂದಿರದ ಒಳಗೆ ಮಾತ್ರ ಈ ಒಂದು ಪ್ರದಕ್ಷಿಣೆ ಸಾಧ್ಯ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ಬಹುತೇಕವಾಗಿ ರಾಮ ಮಂದಿರದ ಒಳಗೇನೆ ಈ ಒಂದು ರಾಮಲಲ್ಲಾ ಮೂರ್ತಿಯ ಪ್ರದಕ್ಷಿಣೆ ಆಗಿ ಅದಾದ ಬಳಿಕ ಒಳಗಡೆ ಕರೆದುಕೊಂಡು ಹೋಗುವಂತ ಸಾಧ್ಯತೆಗಳಿದೆ. ಸೊ ಈ ನಿಟ್ಟಿನಲ್ಲಿ ನಾಳೆ ಈ ಒಂದು ರಾಮಲಲ್ಲಾ ಮೂರ್ತಿ ಮಂದಿರದ ಪ್ರವೇಶವನ್ನ ಪಡೆಯುತ್ತೆ. ಅದಾದ ಬಳಿಕ ಅಧಿವಾಸ ಪೂಜೆ ಸೇರಿದಂತೆ ಈಶಾನ್ಯ ಭಾಗ, ರಾಮ ಮಂದಿರದ ಈಶಾನ್ಯ ಭಾಗದಲ್ಲಿ ಬೇರೆ ಬೇರೆ ರೀತಿಯಂತಹ ಹೋಮ ಹವನಗಳು ಕೂಡ ನಡೆಯುತ್ತೆ. ಅದಾದ ಬಳಿಕ ಜನವರಿ 22ರಂದು ಅಭಿಜಿತ್ ಮುಹೂರ್ತದಲ್ಲಿ ಆ ಒಂದು ಲಗ್ನದಲ್ಲಿ ಈ ಮಧ್ಯಾಹ್ನ 12:20ಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಆ ಒಂದು 85 ಸೆಕೆಂಡ್ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು. ಸೊ ಅಂದ್ರೆ ಎಲ್ಲೋ ಒಂದ್ ಕಡೆ ಸಾಕಷ್ಟು ವರ್ಷಗಳ ಕನಸು ಅಂದ್ರೆ ಈ ಒಂದು ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋ ಒಂದು ಕನಸು ನನ್ಸಾಗುವಂತ ಲಕ್ಷಣಗಳು ಎಲ್ಲವೂ ಕೂಡ ಇರುವಂತದ್ದು. ಶ್ವೇತಾ, ಈ ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದೀವಿ. ಪ್ರತಿದಿನವೂ ಕೂಡ ಸಾಕಷ್ಟು ಒಂದು ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ನಮಗೂ ಕೂಡ ಖುಷಿ ಕೊಡ್ತಾ ಇದೆ ಇದನ್ನ ನೋಡ್ತಾ ಇದ್ರೆ. ನೀವು ಅಯೋಧ್ಯೆ ನೆಲದಲ್ಲಿ ನಿಂತಿದ್ದೀರಾ, ವರದಿ ಮಾಡ್ತಾ ಇದ್ದೀರಾ, ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ? ಈ ಅನುಭವನ ಹಂಚ್ಕೊಳ್ಳೋಕೆ ಸಾಧ್ಯ ಆಗುತ್ತಾ ವಿಕ್ರಮ್? ಶ್ವೇತಾ, ನಾನು ಬರೀ ಬಾಯಿ ಮಾತಲ್ಲಿ ಹೇಳೋದ್ಕಿಂತ ಇಲ್ಲಿನ ಒಂದು ದೃಶ್ಯಾವಳಿಗಳನ್ನ ತೋರಿಸ್ಬಿಡ್ತೀನಿ. ನಾನು ಕೆಲ ವರ್ಷಗಳ ಹಿಂದೆ ಅಂದ್ರೆ ಕೆಲ ತಿಂಗಳ ಹಿಂದೆ ಅಂತ ಅನ್ಕೊಳ್ಳಿ, ಅದನ್ನ ಈ ಒಂದು ಅಯೋಧ್ಯೆಯನ್ನ ನೋಡಿದ್ದೆ. ನಾನು ಸದ್ಯ ರಾಮಪಥದಲ್ಲಿ ಇರ್ತಕ್ಕಂಥದ್ದು. ರಾಮಪಥದ ಒಂದು ಭಾಗದ ರಸ್ತೆ ಏನಿದೆಯಲ್ಲ, ಈಗ ಆಲ್ರೆಡಿ ಇಲ್ಲಿ ಡಿವೈಡರ್ ಅನ್ನ ಮಾಡಲಾಗಿದೆ, 2 ರಸ್ತೆಗಳನ್ನ ಮಾಡಲಾಗಿದೆ. ಅಂದ್ರೆ ಸಿಟಿನಲ್ಲಿ ಹೇಗೆ ನಿರ್ಮಾಣ ಮಾಡಲಾಗತ್ತೆ ಆ ರೀತಿಯಲ್ಲಿ. ಆದ್ರೆ ಮೊದಲಿದ್ದಂತಹ ರಸ್ತೆ ಹೇಗಿತ್ತು ಅಂದ್ರೆ ಈ ಒಂದು ಭಾಗದ ರಸ್ತೆಯ ಅರ್ಧ ಭಾಗ ಮಾತ್ರ ಇತ್ತು. ಸೊ ಅಂದ್ರೆ ಅಯೋಧ್ಯೆ ಎಲ್ಲೋ ಒಂದ್ ಕಡೆ ಇಷ್ಟು ಮಟ್ಟಿಗೆ ಬೆಳೆಯೋಕೆ ಸಾಧ್ಯನಾ ಅಂತ ಹೇಳಿ ಇಲ್ಲೂ ಕೂಡ ಸಾಕಷ್ಟು ಜನ ವ್ಯಾಪಾರಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರಿಕ್ಷಾ ಓಡಿಸುವಂತವ್ರಾಗಿರ್ಬೋದು, ಸಾಕಷ್ಟು ಜನರ ಜೊತೆಗೆ ನಾನು ಮಾತನಾಡುವಂತ ಸಂದರ್ಭದಲ್ಲಿ ಅವರ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಂಡಿದ್ರು. ನಿಜಕ್ಕೂ ಅಯೋಧ್ಯೆಯ ಒಂದ್ ರೀತಿಯಲ್ಲಿ ಹಳೆಯ ಚಿತ್ರಣ ಬೇರೆ, ಈಗಿನ ಚಿತ್ರಣ ಬೇರೆ ಅನ್ನೋ ಪರಿಸ್ಥಿತಿ ಆಗಿತ್ತು. ಆ ರೀತಿಯಲ್ಲಿ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಹಳೆಯ ಅಯೋಧ್ಯೆಗೂ ಈಗಿನ ಅಯೋಧ್ಯೆಗೂ ಸಾಕಷ್ಟು ಬದಲಾವಣೆ ಆಗಿದೆ. ಮತ್ತೆ ಹಳೆಯ ಅಯೋಧ್ಯೆಯನ್ನ ನೋಡಿ ಈಗ ಮತ್ತೆ ಹೊಸದಾಗಿ ಬಂದ್ರೆ, ಈಗ ಅಯೋಧ್ಯೆಯನ್ನ ನೋಡೋಕೆ ಬಂದ್ರೆ ಇದು ನಿಜಕ್ಕೂ ಕೂಡ ಅಯೋಧ್ಯೆ ಹೀಗಿತ್ತಾ ಅನ್ನೋ ಒಂದು ಮೀನ್ಸ್ ಆ ರೀತಿಯಂತ ಆಶ್ಚರ್ಯ ಭಾವನೆ ಮೂಡೋದಂತೂ ಖಂಡಿತ. ಶ್ವೇತಾ, ಓಕೆ, ಥ್ಯಾಂಕ್ ಯು ವಿಕ್ರಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.